ಫಲಿತಾಂಶ. ಯಾಕಂತಂದ್ರೆ ನೀವು ಸಾಕಷ್ಟು ಬಾರಿ ಹೇಳ್ತಿದ್ರಿ, ಒಂದಷ್ಟು ನೀವು ಕೂಡ ಸಲೀಂ ಅಹ್ಮದ್ ಅವರು ಕೆಲಸವನ್ನು ಮಾಡಿದ್ರೆ ತಮ್ಮ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಈಗ ಮೊದಲ ಪ್ರತಿಕ್ರಿಯೆ ಗೆದ್ದಿರುವಂಥ ಹಿನ್ನೆಲೆ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹೃದಯದ ಅಂತರಾಳದಿಂದ ಬಾಗಲಕೋಟೆ ಮತ್ತು ದಾವಣಗೆರೆಯ ಜನರಿಗೆ ತಾವು ನಮ್ಮ ಸರ್ಕಾರದ ಮೇಲೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 2 ಚುನಾವಣೆ ಗೆಲ್ಲಿಸಿದಿರಿ. ಮತ್ತೆ ನಮಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಸರ್, ಈಗ ಅಲ್ಲಿ ನೀವು ಕೂಡ ಸಾಕಷ್ಟು ಓಡಾಟ ಮಾಡಿದ್ರಿ, ಆಗ ನಿರೀಕ್ಷೆ ಇತ್ತ ಅಂದರೆ ಫಲಿತಾಂಶದಲ್ಲಿ ಅಂತರ ತುಂಬ ಕಡಿಮೆ ಆಯಿತು, ಹಾಗಾಗಿ ಈ ಥರದ್ದು ಅನ್ಸುತ್ತೆ? ಹೌದು, ಈ ಥರ ಆಗುತ್ತೆ ಅಂತ ನಮಗೆ ಒಂದು ಅಂದಾಜು ಇತ್ತು. ಯಾಕಂದರೆ ನಾವು ಅಲ್ಲಿ ಹೋದಾಗ ಭಾಳ ವಿಪರೀತ ಬೇರೆ ರೀತಿಯ ಪರಿಸ್ಥಿತಿನೇ ಇತ್ತು ಅಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಸಮುದಾಯ ಒಂದು ನೋವನ್ನು ಅನುಭವಿಸಿ, ಆ ನೋವಿನ ಮೇಲೆ ಕೆಲವು ರಾಜಕಾರಣ ಮಾಡಿ, ಮತ್ತು BJP ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸೋದಕ್ಕೆ ಆಗೋದಿಲ್ಲ ಅಂಥೇಳಿ ಸಣ್ಣ ಸಣ್ಣ ಪಕ್ಷಕ್ಕೆ ಮತ್ತು ಪಕ್ಷೇತರ ಅಭ್ಯರ್ಥಿಗಳಿಗೆ ಏನಾದರೂ ನಾವು ಸಹಾಯ ಮಾಡಿ ಅವರು ಮತವನ್ನು ವಿಭಜನೆ ಮಾಡಿ ಆ ಮಾರ್ಗದಿಂದ ಗೆಲ್ತೀವಿ ಅಂತ BJPಯವರು ತುಂಬ ನಿರೀಕ್ಷೆ ಇಟ್ಕೊಂಡು ಭಾಳ ಸೀರಿಯಸ್ ಆಗಿ ಕೆಲಸ ಮಾಡಿದರು. ಅವ್ರ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಸೊ ಅವ್ರಿಗೂ ಕೂಡ ಹೇಳೋಕ್ಕೆ ನಾನು ಬಯಸ್ತೇನೆ, ನೇರವಾಗಿ ಫೈಟ್ ಮಾಡಿ. ಈ ಥರ ವಿಭಜನೆ ಮಾಡಿಕೊಂಡು ನಾವು ಗೆಲ್ತೀವಿ ಅಂತ ನೀವು ಯೋಚನೆ ಮಾಡಿದ್ರೆ ಆ ಥರ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಪ್ರತಿಪಕ್ಷಗಳು ಸಹಜವಾಗಿ ಅದು ಮಾಡೇ ಸ್ಟಾರ್ಟ್ ಆಗ್ತೀವಿ. ಆಡಳಿತ ಪಕ್ಷದಲ್ಲಿ ಒಗ್ಗಟ್ಟಿತ್ತ, ಒಮ್ಮತ ಇತ್ತ? ನೀವು ಒಗ್ಗಟ್ಟಿಂದಾನೇ ಚುನಾವಣೆ ಮಾಡಿದ್ದೇವೆ. ಮತ್ತು ಏನೇ ಇರಲಿ, ಗೆಲ್ಲಬೇಕಾಗಿತ್ತು, ಗೆದ್ದಿದ್ದೇವೆ. 70% ಅಲ್ಪಸಂಖ್ಯಾತರು ಇವತ್ತಿಗೂ ಕೂಡ, ಯಾಕಂದರೆ ನಮ್ಮ ಸಮುದಾಯ ಭಾಳ ಜಾತ್ಯತೀತ ಸಮುದಾಯ. ತಮ್ಮದೇ ಜಾತಿಯ ಧರ್ಮದ ಪಕ್ಷ ಇದ್ದರೂ, ತಮ್ಮದೇ ಧರ್ಮದ ಅಭ್ಯರ್ಥಿಗಳಿದ್ದರೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದರೆ ಸಂವಿಧಾನದ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ಸು. ಹಿಂದೂ, ಮುಸಲ್ಮಾನು, ಕ್ರೈಸ್ತರು ಎಲ್ಲರಿಗೂ ಒಗ್ಗೂಡಿಸಿ ಕರ್ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಅಂತೇಳಿ 70% ಜನ ನಮ್ಮ ಸಮುದಾಯದವರು ವೋಟ್ ಹಾಕಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಪ್ರಯತ್ನ. ಈ ಉಪಚುನಾವಣಾ ಫಲಿತಾಂಶ ನಾಯಕತ್ವ ವಿಚಾರದಲ್ಲಿ ಏನಾದರೂ ಪರಿಣಾಮ ಬೀರುವಂಥದ್ದು ಆ ಥರದ್ದು ಏನೋ ಇದೆಯಾ, ಅಥವಾ ನಾಯಕತ್ವ ಅಬಾಧಿತ ಅನ್ನೋ ರೀತಿಯಲ್ಲಿ ಮುಂದುವರಿಯುತ್ತೆ? ನೋಡಿ, ಈ ಉಪಚುನಾವಣೆ ಗೆಲ್ಲೇಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಸೀರಿಯಸ್ ಆಗಿ ಪ್ರಯತ್ನಗಳು ಮಾಡಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಗೆಲ್ಲಬೇಕಂತ ಇದಕ್ಕೆ ಹೋರಾಟಕ್ಕೆ ಏನು ಸಂಬಂಧ ಇಲ್ಲ. ನಮ್ಮಂಥವ್ರಿಗೆ ಹೋಗಲೇಬೇಕು, ಕೆಲಸ ಮಾಡಬೇಕು, ಗೆಲ್ಸ್ಕೊಂಡು ಬರಬೇಕು ಅಂತ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ, ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೀವಿ, ಗೆದ್ದು ಬಂದಿದ್ದೇವೆ. ಮುಂದಿನ ದಿನಗಳು ಕೂಡ ಒಗ್ಗಟ್ಟಾಗೇ ಇರ್ತೀವಿ. ಅಂತರ ತುಂಬ ಕಡಿಮೆ ಆಯಿತು ಅನಿಸ್ಲಿಲ್ಲ ಸರ್? ಅಂತರ ಕಡಿಮೆ ಆಗಿದೆ, ಆ ನಿರೀಕ್ಷೆ ಕೂಡ ನಮಗಿತ್ತು, ಅಂತರ ಕಡಿಮೆ ಆಗುತ್ತೆ. ಮುಂಚೆ ಫಸ್ಟು ಗೆಲ್ಲದೇ ಸಾಧ್ಯ ಇಲ್ಲ ಗೆಲ್ಲುವುದಕ್ಕೆ ಅಂತ ಮಾಧ್ಯಮದವರು ತಾವೆಲ್ಲ ಹೇಳಿದ್ರಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೇವೆ. ಯಾರು ಸ್ವಲ್ಪ ಮುನ್ಸ್ಕೊಂಡಿರ್ಬೋದು ಅಥವಾ ಬೇರೆ ಪ್ರೊಪಗಂಡಕ್ಕೆ ಒಳಗಾಗಿರ್ಬೋದು, ಎಲ್ಲರನ್ನೂ ನಾವು ಸರಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಕ್ಯಾಬಿನೆಟ್ ರಿಷಫಲ್ ಯಾವಾಗ ಮತ್ತು ನೀವು ಸಚಿವರಾಗುವಂಥದ್ದು? ನಾನು ಎಂದಿಗೂ ಯಾವುದೂ ಹುದ್ದೆಯನ್ನು ಕೇಳಿದವನಲ್ಲ. ಪಕ್ಷ ಇಲ್ಲ ನಿಮ್ಮಂಥ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡ್ತೀವಿ ಅಂತ, ಯಂಗ್ಸ್ಟರ್ಸ್ ಕೊಡಿ ಅಂತ ಕೇಳಿದ್ದೇವೆ, ನಮಗೆ ಕೊಡಿ ಅಂತ ಕೇಳಿಲ್ಲ. ಬಟ್ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ಮಾಡ್ತೇವೆ. ಆದರೆ ನಾವು ಇದೇ ಬೇಕು ಹೀಗೆ ಬೇಕು ಅಂತ ಕೇಳೋರು ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.